ನಮಸ್ತೆ ಸ್ನೇಹಿತರೆ, ನಾನು ನಂಜನಾಯ್ಕ್, ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಶಿವಮೊಗ್ಗದಿಂದ. ಸ್ನೇಹಿತರೆ, ಇವತ್ತು FDA ಮತ್ತು SDA ಎಕ್ಸಾಮ್ ಅಲ್ಲಿ ಕೇಳಿರುವಂತಹ ಜಿಯೋಗ್ರಫಿ ರಿಲೇಟೆಡ್ ಕೆಲವೊಂದು ಕ್ವಶನ್ಸ್ಗಳನ್ನು ನಾನು ಅನಾಲಿಸಿಸ್ ಮಾಡ್ತಾ ಹೋಗ್ತೀನಿ. ಸೊ ಅದಕ್ಕಿಂತ ಮುಂಚಿತವಾಗಿ ಯಾರು ಇನ್ನು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯಮಾಡಿ ಎಲ್ಲೂ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತುವ ಮೂಲಕ ನೋಟಿಫಿಕೇಶನ್ ಪಡ್ಕೊಳ್ಳಿ. ಸೊ ಹಾಗೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯಲ್ಲಿ ಆಫ್ಲೈನ್ ಕ್ಲಾಸಸ್ ಕೂಡ ಸ್ಟಾರ್ಟ್ ಆಗಿದೆ. ಸೊ ಜೊತೆಗೆ ಸ್ಪರ್ಧಾ ಕರ್ನಾಟಕ ಮೊಬೈಲ್ ಆ್ಯಪ್ ಇಡೀ ರಾಜ್ಯದಲ್ಲಿಯೇ ಅತಿ ಕಡಿಮೆ ದರದಲ್ಲಿ ನಿಮಗೆ ಸಿಗುತ್ತೆ. ಒಟ್ಟು 12 ಸಬ್ಜೆಕ್ಟ್ಗಳಿಗೆ ಸಂಬಂಧಿಸಿದಂತೆ ಚಾಪ್ಟರ್ ವೈಸ್ ವಿಡಿಯೋಸ್ಗಳನ್ನು ಕೂಡ ನೀವು ಪಡ್ಕೋಬಹುದು. ಕೇವಲ 999 ರೂಪಾಯಿಯಲ್ಲಿ ಈ ಒಂದು ಆ್ಯಪ್ನ ಸದುಪಯೋಗವನ್ನು ನೀವೆಲ್ಲರೂ ಕೂಡ ಪಡ್ಕೋಬಹುದು ಅಂತ ಹೇಳ್ತಾ ಇವತ್ತಿನ ಮೊದಲನೇ ಕ್ವಶನ್ಗೆ ಎಂಟ್ರಿ ತಗೊಳ್ಳೋಣ. ನೋಡಿ, ಕ್ವಶನ್ ನಂಬರ್ ಫಸ್ಟ್ ಏನ್ ಹೇಳತ್ತಪ್ಪ ಅಂತ ನೋಡಿದಾಗ, ನೋಡಿ, ಕೊಟ್ಟಿರುವಂತಹ ಸಂಕೇತ ಬಳಸಿ ಕೈಗಾರಿಕೆಗಳನ್ನು ಅವುಗಳ ರಾಜ್ಯದೊಂದಿಗೆ ಹೊಂದಿಸಿ ಅಂತೇಳಿ ಕ್ವಶನ್ ಕೇಳಿದನು. ಸೊ ಅಂದ್ರೆ ಒಂದು ಸೈಡ್ ಅಲ್ಲಿ ಕೈಗಾರಿಕೆ ಇದೆ, ಮತ್ತೊಂದು ಸೈಡ್ ಅಲ್ಲಿ ರಾಜ್ಯ ಇದೆ. ಯಾವ ಕೈಗಾರಿಕೆಗಳು ಯಾವ ರಾಜ್ಯದಲ್ಲಿ ಇದೆ ಅನ್ನೋದನ್ನ ನಾವಿಲ್ಲಿ ಹೊಂದಿಸಿ ಬರಿಬೇಕಾಗತ್ತೆ. ಸೊ ನೋಡಿ, ಮೊದಲ ಕೈಗಾರಿಕೆ ಇದೆ ಟಾಟಾ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಅಂತಾನೆ ಕರಿತೀವಿ. ಇದನ್ನ ಟಿಸ್ಕೋ ಅಂತಾನೆ ಕರೀತಾರೆ. ಓಕೆ, ಟಿಸ್ಕೋ ಕೈಗಾರಿಕೆ ಅಂತಾನೆ ಕರಿತೀವಿ. ಟಾಟಾ ಐರನ್ ಅಂಡ್ ಸ್ಟೀಲ್ ಕಂಪನಿ ಅಂತಾನೆ ಕರಿತೀವಿ. ಸೊ ಈ ಟಾಟಾ ಐರನ್ ಅಂಡ್ ಸ್ಟೀಲ್ ಕಂಪನಿ ಪ್ರಾರಂಭವಾಗಿದ್ದು ಯಾವಾಗ ಅಂತ ಕೇಳ್ಬೋದು. 1907ರಲ್ಲಿ ಪ್ರಾರಂಭವಾಗುತ್ತೆ ಟಿಸ್ಕೋ ಇಂಡಸ್ಟ್ರಿ. ಸೊ ವಿಶೇಷತೆ ಏನು ಇದರದ್ದು ಅಂತ ನೋಡಿದಾಗ, ನೋಡಿ, ಭಾರತದಲ್ಲಿಯೇ ಖಾಸಗಿ ವಲಯದಲ್ಲಿ ಪ್ರಾರಂಭವಾದಂತಹ ಮೊದಲ ಅತಿ ದೊಡ್ಡ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಯಾವುದಾಗಿದೆಯಪ್ಪ ಅಂದ್ರೆ ಇದು ಟಾಟಾ ಐರನ್ ಅಂಡ್ ಸ್ಟೀಲ್ ಕಂಪನಿ ಅಂತಾನೆ ಕರಿತೀವಿ. ಸೊ ಇದು ಯಾವ ರಾಜ್ಯದಲ್ಲಿ ಕಂಡು ಬರುತ್ತೆ ಅಂತ ನೋಡಿದಾಗ, ಇದು ಜಾರ್ಖಂಡ್ ರಾಜ್ಯದಲ್ಲಿ ಕಂಡು ಬರುವಂತಹ ಒಂದು ಕೈಗಾರಿಕೆಯಾಗಿದೆ. ಸೊ ಸ್ಥಳ ಅಂತ ಕೇಳಿದಾಗ ಜೇಮ್ಸೆಡ್ ಪುರದಲ್ಲಿ ನಾವು ಇದನ್ನ ನೋಡ್ಬೋದು. ಜೇಮ್ಸೆಡ್ ಪುರದಲ್ಲಿ ಈ ಒಂದು ಕೈಗಾರಿಕೆ ಇರುವಂತದನ್ನ ನಾವು ನೋಡ್ತೀವಿ. ಸೊ ಇದು ಟಾಟಾ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಬಗ್ಗೆ ನಾವು ತಿಳ್ಕೋಬೇಕಾಗತ್ತೆ. ಸೊ ನೆಕ್ಸ್ಟ್ ನೋಡಿ, ಭಾರತೀಯ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಇಸ್ಕೋ ಅಂತಾನೆ ನಾವು ಕರಿತೀವಿ. ಇಂಡಿಯನ್ ಐರನ್ ಅಂಡ್ ಸ್ಟೀಲ್ ಕಂಪನಿ ಅಂತಾನೆ ಕರಿತೀವಿ. ಇಂಡಿಯನ್ ಐರನ್ ಅಂಡ್ ಸ್ಟೀಲ್ ಕಂಪನಿ ಲಿಮಿಟೆಡ್ ಅಂತಾನೆ ನಾವು ಕರಿಬಹುದು. ಸೊ ಈ ಕೈಗಾರಿಕೆ ಎಲ್ಲಿ ಕಂಡು ಬರುತ್ತಪ್ಪ ಅಂದ್ರೆ ಪಶ್ಚಿಮ ಬಂಗಾಳ ರಾಜ್ಯದಲ್ಲಿ ಕಂಡು ಬರುತ್ತೆ. ಅಲ್ಲಿರುವಂತಹ ಸ್ಥಳ ನೋಡಿದಾಗ ಬರ್ನ್ಪುರದಲ್ಲಿ ಈ ಒಂದು ಕೈಗಾರಿಕೆ ಇರೋದನ್ನ ನೋಡ್ತೀವಿ. ಸೊ ಯಾವಾಗ ಪ್ರಾರಂಭವಾಯಿತು ಅಂತ ಕೇಳಿದಾಗ 1918ರಲ್ಲಿ ಈ ಒಂದು ಕೈಗಾರಿಕೆ ಪ್ರಾರಂಭವಾಗುತ್ತೆ. ಸರ್ಕಾರಿ ಒಡೆತನದ ಕೈಗಾರಿಕೆ ಅಂತಾನೆ ನಾವು ಕರಿತೀವಿ. ನೆಕ್ಸ್ಟ್ ನೋಡಿ, ಮೂರನೇ ಕೈಗಾರಿಕೆ ಸರ್ ಎಂ ವಿಶ್ವೇಶ್ವರಯ್ಯ ಕಬ್ಬಿಣ ಮತ್ತು ಉಕ್ಕು ಸ್ಥಾವರ ಅಂತ ಕರಿತೀವಿ. ಸೊ ಇದನ್ನ VISL ಅಂತಾನೆ ಕರೀತಾರೆ. VISL ವಿಶ್ವೇಶ್ವರಯ್ಯ ಐರನ್ ಅಂಡ್ ಸ್ಟೀಲ್ ಕಂಪನಿ ಲಿಮಿಟೆಡ್ ಅಂತಾನೆ ನಾವು ಇದನ್ನ ಕರಿಬಹುದು. ಸೊ ಈ ಕೈಗಾರಿಕೆ ಎಲ್ಲಿದೆ ಅಂತ ನೋಡಿದಾಗ, ಸೊ ಇದು ಕರ್ನಾಟಕ ರಾಜ್ಯದಲ್ಲಿ ಕಂಡುಬರುತ್ತೆ. ಸೊ ಆ ಕರ್ನಾಟಕ ರಾಜ್ಯದಲ್ಲಿ ಅದರಲ್ಲೂ ಕೂಡ ಪ್ಲೇಸ್ ಅಂತ ನೋಡಿದಾಗ ಇದು ಭದ್ರಾವತಿಯಲ್ಲಿ ಕಂಡು ಬರುವಂತಹ ಪ್ರಮುಖ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಆಗತ್ತೆ. ಸೊ ಯಾವ ವರ್ಷ ಪ್ರಾರಂಭವಾಯಿತು ಅಂತ ನೋಡಿದಾಗ 1923ರಲ್ಲಿ ಪ್ರಾರಂಭಿಸಲಾಗುತ್ತೆ. ಸೊ ನೋಡಿ, 1923ರಲ್ಲಿ ಪ್ರಾರಂಭವಾದಂತಹ ಈ ಕೈಗಾರಿಕೆಯ ವಿಶೇಷತೆ ಏನಪ್ಪಾ ಅಂದ್ರೆ, ಇಡೀ ದಕ್ಷಿಣ ಭಾರತದಲ್ಲೇ ಮೊಟ್ಟ ಮೊದಲ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಅಂತಾನೆ ಕರಿತೀವಿ. ಸೊ VISL ಅನ್ನ. ಸೊ ನೆಕ್ಸ್ಟ್ ನೋಡೋಣ, ಹಿಂದೂಸ್ತಾನ್ ಸ್ಟೀಲ್ ಕಂಪನಿ ಲಿಮಿಟೆಡ್ ಅಂತೇಳಿ 4ನೇದಿದೆ. ಸೊ ಇದರ ಒಂದು ಕೇಂದ್ರ ಸ್ಥಾನ ಎಲ್ಲಿದೆ ಅಂತ ಕೇಳಿದಾಗ ಒಡಿಶಾ ರಾಜ್ಯದಲ್ಲಿ ಕಂಡುಬರುತ್ತೆ. ಇದು 1969ರಲ್ಲಿ ಈ ಒಂದು ಕೈಗಾರಿಕೆ ಪ್ರಾರಂಭವಾಗುತ್ತೆ. ಸೊ ಕೇಳಿರುವಂತಹ ಒಂದು ಕೈಗಾರಿಕೆಗಳ ಒಂದು ವಿಶೇಷತೆ ಏನು ಅಂತ ಹೇಳಿ ತಿಳ್ಕೊಂಡಿದ್ದೀವಿ. ಈಗ ಅದಕ್ಕೆ ಸಂಬಂಧಿಸಿರುವಂತಹ ರಾಜ್ಯವಾರು ನಾವು ಆನ್ಸರ್ ಅನ್ನ ಫೈಂಡ್ ಔಟ್ ಮಾಡ್ತಾ ಹೋಗೋದಾದ್ರೆ, ನೋಡಿ, ಹೇಗೆ ಎಷ್ಟನೇದಿದೆ ಅಂತ ಹೇಳಿ ನೋಡೋಣ. ಟಾಟಾ ಐರನ್ ಅಂಡ್ ಸ್ಟೀಲ್ ಕಂಪನಿ ಥರ್ಡ್ ಆಪ್ಷನ್ಸ್ ಅಲ್ಲಿ ಕಂಡು ಬರುತ್ತೆ. ಸೊ ಹೇಗೆ 3 ಇದೆ. ಸೊ ಇದನ್ನ ಮತ್ತೆ ನಾವು ಏನಾದ್ರು ಅಬ್ಸರ್ವ್ ಮಾಡೋದಾದ್ರೆ, ಮತ್ತೆಲ್ಲರೂ ಎಲ್ಲಿ 3 ಇದೆ ಅಂತ ಹೇಳಿ ನಾವು ಅಬ್ಸರ್ವ್ ಮಾಡ್ಬೇಕಾಗತ್ತೆ. ಸೊ ಎಲ್ಲೂ 3 ಆಪ್ಷನ್ಸ್ ಇಲ್ಲ ಅಂದ್ಕೂಡ್ಲೇನೆ ನಾವು ನೇರವಾಗಿ ಉತ್ತರವನ್ನ ಚಾಯ್ಸ್ ಮಾಡ್ಬೋದಾಗತ್ತೆ. ನೋಡಿ, ಎಗೆ 3 ಇದೆ. ನೋಡಿ, ಬಿಗೆ ಯಾವ್ದಿದೆ ಅಂತ ಹೇಳಿ ನೋಡಿದಾಗ 4 ಇದೆ. ಸೊ ಇಲ್ಲಿ 4ಅನ್ನ ನೋಡ್ಬೋದು. ಸಿಗೆ ಎಷ್ಟಿದೆಪ್ಪ ಅಂದ್ರೆ 1 ಇದೆ. ಸೊ ಇಲ್ಲಿ ನೋಡ್ತೀವಿ. ಡಿಗೆ ಎಷ್ಟನೇದಿದೆಪ್ಪ ಅಂದ್ರೆ 2 ಇದೆ. ಹಾಗಾಗಿ ಮೊದಲನೇ ಕ್ವಶನ್ಗೆ ಉತ್ತರ ಯಾವ್ದಪ್ಪ ಅಂದ್ರೆ, ಸೊ ಮೊದಲನೇದೇ ಉತ್ತರವಾಗಿರುತ್ತೆ. ಸೊ ಈಗ ಕ್ವಶನ್ ನಂಬರ್ 2ಗೆ ಹೋಗೋಣ. ನೋಡಿ, ಕೆಲವೊಂದು ರೈಲ್ವೆ ವಲಯಗಳನ್ನ ಕೊಟ್ಟಿದ್ದಾನೆ ಮತ್ತು ಅದರ ಕೇಂದ್ರ ಕಚೇರಿಗಳಿದಾವೆ. ರೈಲ್ವೆ ಝೋನ್ ಮತ್ತು ಹೆಡ್ ಕ್ವಾರ್ಟರ್ಗಳ ಬಗ್ಗೆ ಕ್ವಶನ್ಸ್ ಅನ್ನ ಕೇಳಿದ್ದಾನೆ. ಸೊ ಆ ರೈಲ್ವೆ ವಲಯ ಅದರ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಹೇಳಿ ನಾವು ಹೊಂದಿಸಿ ಬರಿಬೇಕಾಗತ್ತೆ. ಸೊ ಇಲ್ಲಿ ರೈಲ್ವೆ ವಲಯ ಅಂತ ನೋಡಿದಾಗ ನಾರ್ತ್ ರೈಲ್ವೆ ಝೋನ್, ಉತ್ತರ ರೈಲ್ವೆ ವಲಯ,
ಕೇಂದ್ರ ರೈಲ್ವೆ ವಲಯ, ಸೆಂಟ್ರಲ್ ರೈಲ್ವೆ ಝೋನ್ ಇದೆ, ಪೂರ್ವ ರೈಲ್ವೆ ವಲಯ, ಈಸ್ಟ್ ರೈಲ್ವೆ ಝೋನ್, ದಕ್ಷಿಣ ರೈಲ್ವೆ ವಲಯ, ಸೌತ್ ರೈಲ್ವೆ ಝೋನ್ ಅಂತೇಳಿ 4 ರೈಲ್ವೆ ಝೋನ್ಗಳನ್ನ ಕೊಟ್ಟಿದ್ದಾನೆ. ಸೊ ಆ 4 ರೈಲ್ವೆ ಝೋನ್ಗಳ ಕೇಂದ್ರ ಕಚೇರಿಯನ್ನ ನೋಡ್ತಾ ಹೋಗೋದಾದ್ರೆ ನೋಡಿ, ಉತ್ತರ ರೈಲ್ವೆ ವಲಯದ ಕೇಂದ್ರ ಕಚೇರಿ ಎಲ್ಲಿದೆಯಪ್ಪ ಅಂದ್ರೆ ನವದೆಹಲಿಯಲ್ಲಿ ಕಂಡು ಬರುತ್ತೆ. ಸೊ ಕೇಂದ್ರ ರೈಲ್ವೆ ವಲಯದ ಕೇಂದ್ರ ಕಚೇರಿ ಹೆಡ್ ಕ್ವಾರ್ಟರ್ ಎಲ್ಲಿದೆಯಪ್ಪ ಅಂದ್ರೆ ಮುಂಬೈಯಲ್ಲಿ ನೋಡ್ತೀವಿ. ಪೂರ್ವ ರೈಲ್ವೆ ವಲಯದ ಕೇಂದ್ರ ಕಚೇರಿ ಕೋಲ್ಕತ್ತಾದಲ್ಲಿದ್ರೆ, ದಕ್ಷಿಣ ರೈಲ್ವೆ ವಲಯದ ಕೇಂದ್ರ ಕಚೇರಿ ಎಲ್ಲಿದೆಯಪ್ಪ ಅಂದ್ರೆ ಚೆನ್ನೈನಲ್ಲಿ ಕಂಡು ಬರುತ್ತೆ. ಸೊ ಎರಡನೇ ಕ್ವಶನ್ನಿಗೆ ಆನ್ಸರ್ ಅಂತ ಹೇಳಿ ನೋಡ್ತಾ ಹೋಗೋದಾದ್ರೆ ನೋಡಿ, ಎಗೆ ಎರಡನೇದು ಆನ್ಸರ್ ಆಗಿರುತ್ತೆ. ಎಗೆ 2 ಅಂತೇಳಿ ಫೈಂಡ್ ಔಟ್ ಮಾಡಿದಾಗ ಸೊ 2ರಲ್ಲೂ ಕೂಡ ಇದೆ, ಹಾಗೆ 3ರಲ್ಲೂ ಕೂಡ ನಾವು ಆನ್ಸರ್ ಅನ್ನ ನೋಡ್ತೀವಿ. ಸೊ ಹಾಗಾಗಿ ಇಲ್ಲಿ ಒಂದೇ ಆನ್ಸರ್ ಅಲ್ಲಿ ನಾವು ಕಂಡುಹಿಡಿಯಕ್ಕೆ ಆಗಲ್ಲ. ಸೊ ಮುಂದೆ 2ನೇ ಆಪ್ಷನ್ಸಿಗೂ ಕೂಡ ನಾವು ಹೋಗ್ಬೇಕಾಗತ್ತೆ. ಕೇಂದ್ರ ರೈಲ್ವೆ ವಲಯ ಕೇಂದ್ರ ಕಚೇರಿ ಎಲ್ಲಿದೆಯಪ್ಪ ಅಂದ್ರೆ ಮುಂಬೈಯಲ್ಲಿದೆ, ಅಂದ್ರೆ 1ನೇ ಆಪ್ಷನ್ಸ್ ಅಲ್ಲಿ ನೋಡ್ಬೇಕಾಗತ್ತೆ. ಬಿಗೆ 1 ಇಲ್ಲಿ ಕಂಡು ಬರುತ್ತೆ. ಸೊ ಅದೇ 3ನೇ ಆಪ್ಷನ್ಸ್ ಅಲ್ಲಿ 3 ಇದೆ, ಹಾಗಾಗಿ ಇದು ಕಂಪ್ಲೀಟ್ ಆಗಿ ತಪ್ಪಿದೆ ಅನ್ನೋದು ನಮಗೆ ಕ್ಲಿಯರ್ ಇದೆ. ಸೊ ಇದು ಆನ್ಸರ್ ಆಗಲ್ಲ. ಸೊ ನೆಕ್ಸ್ಟ್ ನೋಡಿ, ಪೂರ್ವ ರೈಲ್ವೆ ವಲಯ ಇದರ ಕೇಂದ್ರ ಕಚೇರಿ ಕೋಲ್ಕತ್ತಾ 4ನೇದಿದೆ, ದಕ್ಷಿಣ ರೈಲ್ವೆ ವಲಯ ಚೆನ್ನೈಯಲ್ಲಿದೆ. ಇಲ್ಲಿ 3 ಆಪ್ಷನ್ಸ್ ಇದೆ. ಸೊ 2ನೇ ಕ್ವಶನ್ಗೆ ರೈಟ್ ಆನ್ಸರ್ ಯಾವ್ದಪ್ಪ ಅಂದ್ರೆ 2 ರೈಟ್ ಆನ್ಸರ್ ಆಗಿರುತ್ತೆ. ಓಕೆ, ಸೊ ಹಾಗಾದ್ರೆ ಭಾರತದಲ್ಲಿರುವಂತಹ ಒಟ್ಟು ರೈಲ್ವೆ ವಲಯಗಳ ಸಂಖ್ಯೆ ಎಷ್ಟಿದೆಪ್ಪ ಅಂದ್ರೆ 18 ರೈಲ್ವೆ ವಲಯಗಳನ್ನ ನೋಡ್ತೀವಿ. ಸೊ ಅದರಲ್ಲಿ ನಮ್ಮ ರಾಜ್ಯದಲ್ಲಿ ಎಷ್ಟು ರೈಲ್ವೆ ವಲಯಗಳಿದೆ ಅಂತ ಕೇಳಿದಾಗ 1 ರೈಲ್ವೆ ಝೋನ್ ಅನ್ನ ನಾವು ನೋಡ್ತೀವಿ. ಅದು ಎಲ್ಲಿದೆ ಅಂತ ಕೇಳಿದಾಗ ಹುಬ್ಬಳ್ಳಿಯಲ್ಲಿ ಕಂಡು ಬರುವಂತದ್ದು. ಓಕೆ, ಸೊ ಇದು ರೈಲ್ವೆ ವಲಯಕ್ಕೆ ಸಂಬಂಧಪಟ್ಟಂತೆ ನಾವು ತಿಳ್ಕೋಬೇಕಾಗತ್ತೆ. ನೆಕ್ಸ್ಟ್ 3ನೇ ಕ್ವಶನ್ ಅನ್ನ ನೋಡಿ, ಚಂದ್ರಗ್ರಹಣ ಯಾವಾಗ ಉಂಟಾಗುತ್ತದೆ ಅಂತ ಹೇಳಿ ಪ್ರಶ್ನೆಯನ್ನ ಕೇಳಿದಾನೆ. ಸೊ ಇಲ್ಲಿ 4 ಆಪ್ಷನ್ಸ್ ಕೂಡ ಇರೋದನ್ನ ನೋಡ್ತೀವಿ. ಸೊ ಈ ಗ್ರಹಣ ಅಂದ ಕೂಡ್ಲೇನೆ ಎಷ್ಟು ಗ್ರಹಣಗಳನ್ನ ನಾವು ನೋಡ್ತೀವಪ್ಪ ಅನ್ನೋದಾದ್ರೆ, ಸೊ 1ನೇದು ಸೂರ್ಯಗ್ರಹಣ ಅಂತ ಕರಿತೀವಿ, ಸೂರ್ಯಗ್ರಹಣ. ಸೊ 2ನೇದು ಚಂದ್ರಗ್ರಹಣ ಅಂತಾನೆ ನಾವು 2 ಗ್ರಹಣಗಳನ್ನ ನಾವು ನೋಡ್ತೀವಿ. ಸೊ ನೋಡಿ, ಸೂರ್ಯಗ್ರಹಣ ಸಂಭವಿಸೋದು ಯಾವ ದಿನ ಅಂತ ಕೇಳಿದಾಗ ಅಮಾವಾಸ್ಯೆ ದಿನ ಸೂರ್ಯಗ್ರಹಣ ಸಂಭವಿಸುತ್ತೆ. ಅದೇ ಹುಣ್ಣಿಮೆಯ ದಿನ ಯಾವ ಗ್ರಹಣ ಸಂಭವಿಸುತ್ತಪ್ಪ ಅಂದ್ರೆ ಚಂದ್ರಗ್ರಹಣ ಸಂಭವಿಸುತ್ತೆ. ಓಕೆ, ಕ್ಲಿಯರ್ ಮಾಡ್ಕೊಳ್ಳಿ. ಈಗ ಸೂರ್ಯಗ್ರಹಣ ಆಗ್ಬೇಕಂದ್ರೆ ಸೊ ಮಿಡಲ್ ಅಲ್ಲಿ ಯಾರು ಬರ್ತಾರೋ ಅದೇ ಪ್ರಮುಖ ಪಾತ್ರವನ್ನ ವಹಿಸೋದು. ನೋಡಿ, ಸೂರ್ಯ ಕೇಂದ್ರ ಸ್ಥಾನದಲ್ಲಿ ಇರ್ತಾನೆ, 2ರಲ್ಲೂ ಕೂಡ ಸೂರ್ಯ ಕೇಂದ್ರ ಸ್ಥಾನದಲ್ಲಿ ನೋಡ್ತೀವಿ. ಸೊ ಸನ್, ಓಕೆ, ಇಲ್ಲೂ ಕೂಡ ಸನ್ ಅನ್ನ ನೋಡ್ತೀವಿ. ಸೊ ಈಗ ಸೂರ್ಯನ ನೆರಳು ಯಾವುದ್ರ ಮೇಲೆ ಬೀಳಕ್ ಕೊಡೋದಿಲ್ಲೋ ಅದರ ಆಧಾರದ ಮೇಲೆ ನಾವು ಗ್ರಹಣಗಳು ಅಂತ ಹೇಳಿ ಡಿಸೈಡ್ ಮಾಡ್ತೀವಿ. ನೋಡಿ, ಸೂರ್ಯ ಇದ್ದಾನೆ, ಸೂರ್ಯಗ್ರಹಣ ಆಗ್ಬೇಕಂದ್ರೆ ಸೂರ್ಯ ಮತ್ತು ಭೂಮಿಯ ನಡುವೆ, ಇಲ್ಲಿ ಭೂಮಿ ಇರುತ್ತೆ, ಸೂರ್ಯ ಮತ್ತು ಭೂಮಿಯ ನಡುವೆ ಯಾರು ಬಂದಿರ್ತಾನಪ್ಪ ಅಂದ್ರೆ ಚಂದ್ರ ಬಂದಿರ್ತಾನೆ. ಕ್ಲಿಯರ್ ಮಾಡ್ಕೊಳ್ಳಿ, ಸೂರ್ಯ ಮತ್ತು ಭೂಮಿಯ ನಡುವೆ ಚಂದ್ರ ಬಂತಂದ್ರೆ ಆ ಗ್ರಹಣವನ್ನ ನಾವೇನಂತ ಕರಿತೀವಿ, ಸೂರ್ಯಗ್ರಹಣ ಅಂತಾನೆ ಕರಿತೀವಿ. ಸೊ ನೋಡಿ, SME ಅಂತಾನೆ ನಾವು ಇದನ್ನ ಕರಿಬಹುದು. ಸೊ ನೋಡಿ, ಇನ್ನೊಂದು ಆಪ್ಷನ್ಸ್ ಅಲ್ಲಿ ನೋಡಿದಾಗ ಚಂದ್ರಗ್ರಹಣ ಅಂತ ಕೇಳ್ತಾನೆ. ಸೊ ಇಲ್ಲಿ ನಾವು ಸ್ವಲ್ಪ ಚೇಂಜ್ ಮಾಡ್ಕೊಂಡ್ರೆ ಆಯ್ತು. ಇಲ್ಲಿ ಯಾರ ಸ್ಥಾನಗಳು ಬದಲಾವಣೆ ಆಗ್ತಾವಪ್ಪ ಅಂದ್ರೆ, ಸೊ ಚಂದ್ರನ ಸ್ಥಾನದಲ್ಲಿ ಯಾರು ಬಂದಿರತ್ತಪ್ಪ ಅಂದ್ರೆ ಭೂಮಿ ಬಂದಿರತ್ತೆ. ಸೊ ಭೂಮಿಯ ಸ್ಥಾನದಲ್ಲಿ ಯಾರು ಇರ್ತಾರಪ್ಪ ಅಂದ್ರೆ ಚಂದ್ರ ಬಂದಿರ್ತಾರೆ. ನೋಡಿ, ಸೂರ್ಯ ಮತ್ತು ಚಂದ್ರನ ನಡುವೆ ಭೂಮಿ ಬಂದಾಗ ಯಾವ ಗ್ರಹಣ ಆಗತ್ತಪ್ಪ ಅಂದ್ರೆ ಅದು ಚಂದ್ರಗ್ರಹಣ ಆಗೋದನ್ನ ನಾವು ನೋಡ್ತೀವಿ. ಸೊ ಇಲ್ಲಿ SEM ಅಂತಾನೆ ನಾವು ಕರಿತೀವಿ. ಓಕೆ, ಸೂರ್ಯಗ್ರಹಣ ಮತ್ತು ಚಂದ್ರಗ್ರಹಣ ಹೇಗೆ ಉಂಟಾಗತ್ತೆ ಅನ್ನೋದ್ರ ಬಗ್ಗೆ ನಾವಿಲ್ಲಿ ನೋಡ್ಕೋಬಹುದಾಗತ್ತೆ. ಸೊ ಕೇಳಿರುವಂತಹ ಕ್ವಶನ್ ಏನಾಗಿದೆ, ಚಂದ್ರಗ್ರಹಣ ಇದೆ. ನೋಡಿ, ಸೂರ್ಯ ಮತ್ತು ಚಂದ್ರನ ನಡುವೆ ಭೂಮಿ ಬಂದಾಗ, ಅಥವಾ ಭೂಮಿ ಅನ್ನುವಂಥದ್ದು ಸೂರ್ಯ ಮತ್ತು ಚಂದ್ರನ ನಡುವೆ ಇದ್ದಾಗ ಯಾವ ಗ್ರಹಣ ಉಂಟಾಗತ್ತಪ್ಪ ಅಂದ್ರೆ ಚಂದ್ರಗ್ರಹಣ ಉಂಟಾಗತ್ತೆ. ಹಾಗಾಗಿ ಕೇಳಿರುವಂತಹ 3ನೇ ಕ್ವಶನ್ಗೆ ಆನ್ಸರ್ ಅಂತ ನೋಡಿದಾಗ ಎ ಅನ್ನೋದು ರೈಟ್ ಆನ್ಸರ್ ಆಗಿರೋದನ್ನ ನಾವು ನೋಡ್ಬೋದು. ಸೊ ನೆಕ್ಸ್ಟ್ ಹೋಗೋಣ, ಕ್ವಶನ್ ನಂಬರ್ 4ಗೆ ಹೋಗೋಣ. ನೋಡಿ, ಕರ್ನಾಟಕದ ಪ್ರಸಿದ್ಧ ದೋ ಅಬ್ ಪ್ರದೇಶ ಯಾವ ನದಿಗಳ ನಡುವೆ ಇರುವುದೆಂದರೆ ಅಂತ ಹೇಳಿ ಕ್ವಶನ್ ಕೊಟ್ಟಿದ್ದಾನೆ. ಕೃಷ್ಣ ಮತ್ತು ಕಾವೇರಿ ಇದೆ, ತುಂಗಭದ್ರಾ ಕೃಷ್ಣ ಇದೆ, ತುಂಗಭದ್ರಾ ಕಾವೇರಿ ಇದೆ, ನೇತ್ರಾವತಿ ಮತ್ತು ತದ್ರಿ ನದಿ ಅಂತಾನೆ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಆನ್ಸರ್ ಅಂತ ನೋಡಿದಾಗ ನೋಡಿ, ಇಲ್ಲಿ ಮುಖ್ಯವಾಗಿ ಕರ್ನಾಟಕದಲ್ಲಿ ಅತಿ ಉದ್ದ ಹರಿತಾ ಇರುವಂತಹ ನದಿ ಯಾವುದು ಅಂತ ಕೇಳಿದ್ರೆ ರಿವರ್ ಕೃಷ್ಣ ಹರಿಯತ್ತೆ. ಓಕೆ, ಕರ್ನಾಟಕದಲ್ಲಿ ಅತಿ ಉದ್ದ ಹರಿಯುವಂತಹ ನದಿ ಕೃಷ್ಣ. ಸೊ ಇದರ ಓವರ್ ಆಲ್ ಲೆಂತ್ ಎಷ್ಟು ಅಂತ ಕೇಳಿದಾಗ 483 ಕಿಲೋಮೀಟರ್ ಅಷ್ಟು ಉದ್ದ ಹರಿಯತ್ತೆ ರಿವರ್ ಕೃಷ್ಣ. ಸೊ ಆ ಕೃಷ್ಣಾ ನದಿಯ ಒಂದು ಉಪನದಿ ಇದೆ, ಆ ಉಪನದಿಯ ಹೆಸರು ಏನು ಅಂತಾನು ಕೂಡ ನಮಗೆ ಕ್ವಶನ್ ಅನ್ನ ಕೇಳಬಹುದು. ತುಂಗಭದ್ರಾ, ಅದನ್ನ TB ರಿವರ್ ಅಂತಾನೆ ಕರಿತೀವಿ, ತುಂಗಭದ್ರಾ ನದಿ.
ಸೊ ನೋಡಿ, ತುಂಗಭದ್ರಾ ನದಿ ಕರ್ನಾಟಕದ ಯಾವ ದಿಕ್ಕಿಗೆ ಹರ್ಕೊಂಡು ಹೋಗ್ತಾ ಇದೆ ಅಂತ ನೋಡಿದಾಗ ಇದು ಈಶಾನ್ಯ ದಿಕ್ಕಿಗೆ ಹರ್ಕೊಂಡು ಹೋಗ್ತಾ ಇರುವಂತಹ ನದಿ ಆಗಿರುತ್ತೆ. ಸೊ ಈ ಎರಡು ನದಿಗಳ ನಡುವಿನ ಪ್ರದೇಶ ಇದೆಯಲ್ಲ, ಆ ಪ್ರದೇಶದಲ್ಲಿ ಅತಿ ಹೆಚ್ಚು ಫಲವತ್ತತೆಯಿಂದ ಕೂಡಿರುತ್ತೆ. ಈ ಪ್ರದೇಶವನ್ನ ನಾವು ಏನಂತ ಕರಿತೀವಪ್ಪ ಅಂದ್ರೆ ದೋ ಅಬ್ ಪ್ರದೇಶ ಅಂತಾನೆ ನಾವು ಕರಿತೀವಿ. ಸೊ ಇದು ಕರ್ನಾಟಕದ ಅತಿ ದೊಡ್ಡದಾದಂತಹ ದೋ ಅಬ್ ಪ್ರದೇಶವಾಗಿರುತ್ತೆ. ಸೊ ಈ ದೋ ಅಬ್ ಪ್ರದೇಶ ಎಲ್ಲಿ ಕಂಡುಬರುತ್ತಪ್ಪ ಅಂದ್ರೆ ರಾಯಚೂರಿನಲ್ಲಿ ಕಂಡುಬರುತ್ತೆ. ಓಕೆ, ದೋ ಅಬ್ ಪ್ರದೇಶ ಕಂಡುಬರುವಂತಹ ಒಂದು ಜಿಲ್ಲೆ ಅಂತ ಕೇಳಿದ್ರೆ ರಾಯಚೂರಿನಲ್ಲಿ ಕಂಡುಬರುತ್ತೆ. ಸೊ ಯಾವ ಎರಡು ನದಿಗಳ ನಡುವಿನ ಪ್ರದೇಶವಾಗಿರುತ್ತಪ್ಪ ಅಂದ್ರೆ ಕೃಷ್ಣ ಮತ್ತು ತುಂಗಭದ್ರಾ ನದಿಗಳ ನಡುವಿನ ಒಂದು ಪ್ರದೇಶವನ್ನೇ ನಾವು ದೋ ಅಬ್ ಪ್ರದೇಶ ಅಂತಾನೆ ಕರಿತೀವಿ. ಇದು ರಾಜ್ಯದಲ್ಲೇ ಅತಿ ದೊಡ್ಡದಾದಂತಹ ಒಂದು ದೋ ಅಬ್ ಪ್ರದೇಶ. ಪ್ಲೇಸ್ ಕೇಳಿದ್ರೆ ರಾಯಚೂರು ಅಂತ ಗೊತ್ತಿರಲಿ, ರಿವರ್ ಕೇಳಿದಾಗ ಕೃಷ್ಣ ಮತ್ತು ತುಂಗಭದ್ರಾ ನದಿ. ಸೊ ಇಲ್ಲಿ ಆಪ್ಷನ್ಸ್ ಅಂತ ನೋಡಿದಾಗ ಬಿ ಅನ್ನೋದು ರೈಟ್ ಆನ್ಸರ್ ಆಗಿರುತ್ತೆ. ಸೊ ಈ ಎರಡೂ ನದಿಗಳು ಹೊತ್ಕೊಂಡ್ ಬಂದಿರುವಂತಹ ಮೆಕ್ಕಲು ಮಣ್ಣನ್ನ ಈ ಭಾಗದಲ್ಲಿ ಸಂಚಯನ ಮಾಡುತ್ತೆ. ಹಾಗಾಗಿ ಇಲ್ಲಿ ಫಲವತ್ತತೆ ಅನ್ನೋದು ಏನಾಗಿರುತ್ತಪ್ಪ ಅಂದ್ರೆ ಹೆಚ್ಚಾಗಿರುತ್ತೆ. ಸೊ ಈ ಒಂದು ಏರಿಯಾವನ್ನೇ ನಾವು ಏನಂತ ಕರಿತೀವಿ, ದೋ ಅಬ್ ಪ್ರದೇಶ ಅಂತಾನೆ ನಾವು ಕರಿಬಹುದು. ಓಕೆ, ಸೊ 4ನೇ ಕ್ವಶನ್ಗೆ ಬಿ ಅನ್ನೋದು ರೈಟ್ ಆನ್ಸರ್ ಆಗಿರುತ್ತೆ. ಸೊ ಕ್ವಶನ್ ನಂಬರ್ 5ನೇದಕ್ಕೆ ಹೋಗೋಣ. ಪಟ್ಟಿ 1 ಮತ್ತು 2 ಹೊಂದಿಸಿ ಅಂತೇಳಿ ಕೊಟ್ಟಿದ್ದಾನೆ. ಸೊ ಪಟ್ಟಿ 1ರಲ್ಲಿ ಕೆಲವೊಂದು ರಾಜ್ಯಗಳಿದಾವೆ, ಪಟ್ಟಿ 2ರಲ್ಲಿ ಕೆಲವೊಂದು ಲೇಖಗಳನ್ನ ಅಥವಾ ಸರೋವರಗಳನ್ನ ಕೊಟ್ಟಿದ್ದಾನೆ. ಸೊ ಅದಕ್ಕೆ ನಾವು ಹೊಂದಿಸಿ ಬರಿಬೇಕಾಗತ್ತೆ. ಓಕೆ, ಸೊ ನೋಡಿ, ಈಗ ರಾಜ್ಯವಾರು ನೋಡ್ತಾ ಹೋಗೋದಾದ್ರೆ ಜಮ್ಮು ಕಾಶ್ಮೀರ್. ಸೊ ಈ ಜಮ್ಮು ಕಾಶ್ಮೀರದಲ್ಲಿ ಕಂಡು ಬರುವಂತಹ ಪ್ರಮುಖ ಸರೋವರ ಯಾವುದು ಅಂತ ಕೇಳಿದ್ರೆ ಊಲಾರ್ ಲೇಕ್ ಕಂಡು ಬರುತ್ತೆ, ಊಲಾರ್ ಸರೋವರ. ಓಕೆ, ಸೊ ಈ ಊಲಾರ್ ಜೊತೆಗೆ ಮತ್ತೊಂದು ಸರೋವರನು ಕೂಡ ಕಂಡು ಬರುತ್ತೆ, ದಾಲ್ ಸರೋವರ ಅಂತಾನು ಕೂಡ ಕರಿತೀವಿ. ಸೊ ದಾಲ್ ಸರೋವರ ಮತ್ತು ಊಲಾರ್ ಸರೋವರ ಎರಡು ಕೂಡ ಯಾವ ರಾಜ್ಯದಲ್ಲಿ ಕಂಡು ಬರುತ್ತೆ? ಈಗ ರಾಜ್ಯ ಅನ್ನಂಗಿಲ್ಲ, ಇದನ್ನ ಏನಂತ ಕರಿಬೇಕು ನಾವು? ಕೇಂದ್ರಾಡಳಿತ ಪ್ರದೇಶ, ಯೂನಿಯನ್ ಟೆರಿಟರೀಸ್ ಅಂತಾನೆ ನಾವು ಕರಿತೀವಿ. ಸೊ ಈ ಕೇಂದ್ರಾಡಳಿತ ಪ್ರದೇಶದಲ್ಲಿ ಕಂಡು ಬರುವಂತದ್ದೇ ಊಲಾರ್ ಮತ್ತು ದಾಲ್ ಲೇಕ್. ಅದರಲ್ಲಿ ಊಲಾರ್ ಲೇಕ್ ಇಂಪಾರ್ಟೆಂಟ್ ಏನು ಅಂತ ನೋಡಿದಾಗ ನೋಡಿ, ಭಾರತದಲ್ಲೇ ಅತಿ ದೊಡ್ಡದಾದಂತಹ ಸಿಹಿ ನೀರಿನ ಸರೋವರ, ಲಾರ್ಜೆಸ್ಟ್ ಫ್ರೆಶ್ ವಾಟರ್ ಲೇಕ್ ಇನ್ ಇಂಡಿಯಾ ಅಂತಾನೆ ನಾವು ಕರಿತೀವಿ. ಸೊ ಊಲಾರ್ ಸರೋವರಕ್ಕೆ. ಸೊ ನೆಕ್ಸ್ಟ್ ಒಡಿಸ್ಸಾ ರಾಜ್ಯದಲ್ಲಿ ಕಂಡು ಬರುವಂತಹ ಸರೋವರ ಯಾವುದು ಅಂತ ಕೇಳಿದ್ರೆ ಚಿಲ್ಕಾ ಸರೋವರವಾಗಿರುತ್ತೆ. ಸೊ ಇದರ ವಿಶೇಷತೆ ಏನಪ್ಪಾ ಅಂದ್ರೆ ಭಾರತದ ಅತಿ ದೊಡ್ಡ ಉಪ್ಪು ನೀರಿನ ಸರೋವರ ಅಂತಾನೆ ಕರಿತೀವಿ, ಲಾರ್ಜೆಸ್ಟ್ ಸಾಲ್ಟ್ ವಾಟರ್ ಲೇಕ್ ಇನ್ ಇಂಡಿಯಾ ಅಂತಾನೆ ನಾವು ಕರಿಬಹುದು, ಒಡಿಸ್ಸಾ ಭಾಗದಲ್ಲಿ ಕಂಡು ಬರುವಂತದ್ದು. ಸೊ ನೆಕ್ಸ್ಟ್ ಗುಜರಾತ್ ನಲ್ಲಿ ಕಂಡು ಬರುವಂತಹ ಸರೋವರ ಯಾವ್ದಪ್ಪ ಅಂದ್ರೆ ನಾಲ್ ಸರೋವರ ಕಂಡು ಬರುತ್ತೆ. ಸೊ ಇದರ ವಿಶೇಷತೆ ಏನಪ್ಪಾ ಅಂದ್ರೆ ಇಲ್ಲಿ ಅತಿ ಹೆಚ್ಚು ಪಕ್ಷಿಗಳಿಂದ ಕೂಡಿರುವಂತಹ ಒಂದು ಸರೋವರವಾಗಿರುತ್ತೆ, ನಾಲ್ ಸರೋವರ ಗುಜರಾತ್ ರಾಜ್ಯದಲ್ಲಿ ಕಂಡು ಬರುವಂತದ್ದು. ಸೊ ನೆಕ್ಸ್ಟ್ ಕೇರಳದಲ್ಲಿ ಕಂಡು ಬರುವಂತಹ ಸರೋವರ ಯಾವುದಪ್ಪ ಅಂದ್ರೆ ಅಷ್ಟಮುಡಿ ಸರೋವರ ಕಂಡು ಬರುತ್ತೆ, ರಾಜ್ಯ ಕೇರಳ. ಸೊ ಇದು ಯಾವುದರಿಂದ ಆಗಿರುವಂತಹ ಸರೋವರ ಅಂತ ಕರಿತೀವಿ? ಹಿನ್ನೀರಿನಿಂದ ಆಗಿರುವಂತಹ ಸರೋವರ ಅಂತಾನೆ ಕರಿತೀವಿ, ಬ್ಯಾಕ್ ವಾಟರ್ ಲೇಕ್ ಅಂತ ಕರಿತೀವಿ. ಅಷ್ಟಮುಡಿ ಸರೋವರ ಯಾವ ರಾಜ್ಯದಲ್ಲಿ ಕಂಡು ಬರುತ್ತೆ? ಇದು ಕೇರಳದಲ್ಲಿ ಕಂಡು ಬರುವಂತದ್ದು. ಸೊ ಹಾಗಾದ್ರೆ ಇಲ್ಲಿ ಕೊಟ್ಟಿರುವಂತಹ ಕ್ವಶನ್ಗೆ ಆಪ್ಷನ್ಸ್ ಅನ್ನ ಉಟ್ಕೊಂಡು ಹೋದಾಗ ನೋಡಿ, ಜಮ್ಮು ಕಾಶ್ಮೀರ ಅಂದ್ಕೂಡ್ಲೇನೆ 4ನೇದು ರೈಟ್ ಆನ್ಸರ್ ಇರುತ್ತೆ. ಸೊ ಎಗೆ 4 ಇರಬೇಕು, ಎಗೆ 4 ನಮಗೆ ಇಲ್ಲಿ ಡೈರೆಕ್ಟ್ ಆಗಿ ಆನ್ಸರ್ ಸಿಕ್ಕಿದೆ. ಸೊ ಅದೇ ಎ ಆಪ್ಷನ್ಸ್ ಅಲ್ಲಿ ಮತ್ತೆಲ್ಲೂ ಕೂಡ 4 ಇಲ್ಲ, ನಾವು ಆನ್ಸರ್ ಹುಡ್ಕುವಂತ ನೆಸೆಸಿಟಿನೂ ಕೂಡ ನಮಗೆ ಇರೋದಿಲ್ಲ. ಸೊ ಆದ್ರೂ ಕರೆಕ್ಷನ್ ಮಾಡ್ಕೋಬೇಕಾದ್ರೆ ನೋಡಿ, ಒಡಿಸ್ಸಾ ಬಿಗೆ ಎಷ್ಟನೇ ಆನ್ಸರ್ ಇರುತ್ತೆ? 3ನೇದು ಇರುತ್ತೆ, ಬಿಗೆ 3 ಇದೆ, ಸಿಗೆ 2ನೇದು ನೋಡ್ತೀವಿ, ಡಿಗೆ 1ನೇದು ನೋಡ್ತೀವಿ. ಹಾಗಾದ್ರೆ 5ನೇ ಕ್ವಶನ್ಗೆ ರೈಟ್ ಆನ್ಸರ್ ಯಾವುದು ಅಂತ ಕೇಳಿದ್ರೆ ಸೆಕೆಂಡ್ ಒನ್ ರೈಟ್ ಆನ್ಸರ್ ಆಗಿರುತ್ತೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ. ಸೊ ಈ ಕೆಳಗಿನವುಗಳಲ್ಲಿ ಯಾವುದು ಭಾರತದ ಅತ್ಯಂತ ಬೃಹದಾಕಾರದ ಬಂದರಾಗಿದೆ ಅಂತ ಹೇಳಿ ಕೇಳಿದ್ದಾರೆ, ಲಾರ್ಜೆಸ್ಟ್ ಪೋರ್ಟ್ ಇನ್ ಇಂಡಿಯಾ ಅಂತ ಹೇಳಿ ಕೇಳಿದಾಗ ಸೊ ಇಲ್ಲಿ 4 ಬಂದರುಗಳಿದಾವೆ, ಜವಾಹರ್ಲಾಲ್ ನೆಹರು ಪೋರ್ಟ್, ಕಾಂಡ್ಲಾ ಬಂದರು, ಮರ್ಮಗೋವಾ ಮತ್ತು ಚೆನ್ನೈ ಬಂದರ್ ಅಂತ ಹೇಳಿ ಕರೀತಾರೆ. ಸೊ ಇದರಲ್ಲಿ ಅತ್ಯಂತ ದೊಡ್ಡ ಬಂದರು ಯಾವುದು ಅಂತ ಕೇಳಿದಾಗ ಜವಾಹರ್ಲಾಲ್ ನೆಹರು ಪೋರ್ಟ್ ಅತ್ಯಂತ ದೊಡ್ಡದಾಗಿರುತ್ತೆ, ಲಾರ್ಜೆಸ್ಟ್ ಪೋರ್ಟ್ ಇನ್ ಇಂಡಿಯಾ ಅಂತಾನೆ ಕರಿತೀವಿ. ಸೊ ಇದಕ್ಕೆ JNPT ಅಂತಾನೆ ಕರಿತೀವಿ, JNPT ಜವಾಹರ್ಲಾಲ್ ನೆಹರು ಪೋರ್ಟ್ ಅಂತ ಕರಿತೀವಿ, ಅಥವಾ
ನವಶೇವ ಬಂದರು ಅಂತಾನೆ ನಾವು ಇದನ್ನ ಕರಿತೀವಿ. ಸೊ ಇದು ಎಲ್ಲಿ ಕಂಡು ಬರುತ್ತಂತ ನೋಡಿದಾಗ ಮುಂಬೈಯಲ್ಲಿ ಕಂಡು ಬರುವಂತದ್ದು ಅಥವಾ ಮಹಾರಾಷ್ಟ್ರದಲ್ಲಿ ಕಂಡು ಬರುವಂತಹ ಒಂದು ಬಂದರಾಗಿರುತ್ತೆ. ಸೊ ಮಹಾರಾಷ್ಟ್ರ ರಾಜ್ಯಕ್ಕೆ ಸಂಬಂಧಪಟ್ಟಂತೆ. ಸೊ ಇದು ಕೂಡ ಅಂತಾರಾಷ್ಟ್ರೀಯ ಬಂದರಿನಲ್ಲಿ ಒಂದಾಗಿರೋದನ್ನ ನಾವು ನೋಡ್ತೀವಿ. ಸೊ ಇತ್ತೀಚೆಗೆ ನಿರ್ಮಾಣವಾಗಿರೋದ್ರಿಂದ ಅತ್ಯಾಧುನಿಕ ತಂತ್ರಜ್ಞಾನಗಳನ್ನ ಬಳಸಿ ನಿರ್ಮಾಣ ಮಾಡಿರುವಂತಹ ಬಂದರು ಯಾವ್ದಾಗಿರುತ್ತಪ್ಪ ಅಂದ್ರೆ ಜವಾಹರ್ಲಾಲ್ ನೆಹರು ಪೋರ್ಟ್ ಅಂತಾನೆ ನಾವು ಕರಿತೀವಿ. ಸೊ ಇದರ ವಿಶೇಷತೆ ಮತ್ತೇನಾದ್ರು ಇದೆ ಅಂತ ಕೇಳಿದಾಗ ನೋಡಿ, ಇದು ಮುಂಬೈ ಬಂದರಿನ ಒತ್ತಡವನ್ನ ಕಡಿಮೆ ಮಾಡುವಂತಹ ಉದ್ದೇಶದಿಂದ ನಿರ್ಮಾಣ ಮಾಡಿರುವಂತಹ ಬಂದರು ಯಾವ್ದಾಗಿರುತ್ತಪ್ಪ ಅಂದ್ರೆ ಜವಾಹರ್ಲಾಲ್ ನೆಹರು ಪೋರ್ಟ್ ಆಗಿರುತ್ತೆ. ಸೊ ಕೇಳಿರೋ ಕ್ವಶನ್ಗೆ ಯಾವುದು ಆನ್ಸರ್ ಅಂದ್ರೆ ಎ ಅನ್ನೋದು ರೈಟ್ ಆನ್ಸರ್ ಆಗಿರುತ್ತೆ. ಓಕೆ, ಎ ಇಸ್ ರೈಟ್ ಆನ್ಸರ್. ಸೊ ಹಾಗಾದ್ರೆ ಕಾಂಡ್ಲಾ ಬಂದರು ಎಲ್ಲಿ ಕಂಡು ಬರುತ್ತಪ್ಪ ಅಂದ್ರೆ ಇದು ಗುಜರಾತ್ ರಾಜ್ಯದಲ್ಲಿ ಕಂಡು ಬರುವಂತಹ ಒಂದು ಬಂದರಾಗಿರುತ್ತೆ. ಸೊ ಮರ್ಮಗೋವಾ ಕಂಡು ಬರುವಂತದ್ದು ಇದು ಗೋವಾ ರಾಜ್ಯದಲ್ಲಿ ಕಂಡು ಬರುವಂತಹ ಪ್ರಮುಖ ಬಂದರಾಗಿದ್ದು, ಸೊ ಈ ಬಂದರಿನ ಮೂಲಕ ಅತಿ ಹೆಚ್ಚು ಕಬ್ಬಿಣದ ಅದಿರನ್ನ ನಾವ್ ಏನ್ ಮಾಡ್ತೀವಪ್ಪ ಅಂದ್ರೆ ರಫ್ತು ಮಾಡಲಾಗತ್ತೆ ಮರ್ಮಗೋವಾ ಬಂದರಿನ ಮೂಲಕ. ಸೊ ನೆಕ್ಸ್ಟ್ ಚೆನ್ನೈ ಬಂದರು ಎಲ್ಲಿ ಕಂಡುಬರುತ್ತಪ್ಪ ಅಂದ್ರೆ ತಮಿಳುನಾಡು ರಾಜ್ಯದಲ್ಲಿ ಕಂಡುಬರುತ್ತೆ. ಇವು ರಾಜ್ಯವಾರು ಪ್ರಮುಖ ಬಂದರನ್ನ ನೋಡಬಹುದು. ಕೊಟ್ಟಿರುವಂತಹ 4 ಬಂದರು ಕೂಡ ಅಂತಾರಾಷ್ಟ್ರೀಯ ಬಂದರುಗಳು ಅಂತಾನೆ ನಾವು ಕನ್ಸಿಡರ್ ಮಾಡ್ತೀವಿ. ಓಕೆ, 6ನೇ ಕ್ವಶನ್ಗೆ ಒಂದು ರೈಟ್ ಆನ್ಸರ್ ಆಗಿದೆ. ಸೊ ಕ್ವಶನ್ ನಂಬರ್ 7 ಹೋಗೋಣ. ಜಗತ್ತಿನಲ್ಲಿ ಅತ್ಯಂತ ಆಳವಾದಂತಹ ಸರೋವರ ಯಾವುದು ಅಂತೇಳಿ ಕೊಟ್ಟಿದ್ದಾರೆ. ಓಕೆ, ಸೊ ಇದರಲ್ಲಿ ಊಲಾರ್ ಲೇಕ್ ಅನ್ನೋದು ಆಲ್ರೆಡಿ ನಮಗೆ ಗೊತ್ತಾಯ್ತು. ಇದು ಎಲ್ಲಿ ಕಂಡು ಬರುತ್ತಪ್ಪ ಅಂದ್ರೆ ಜಮ್ಮು ಕಾಶ್ಮೀರದ ಕೇಂದ್ರಾಡಳಿತ ಪ್ರದೇಶದಲ್ಲಿ ನೋಡ್ತೀವಿ ಊಲಾರ್ ಸರೋವರ. ಓಕೆ, ಏನಿದರ ವಿಶೇಷತೆ ಅಂತ ನೋಡಿದಾಗ ಭಾರತದ ಅತಿ ದೊಡ್ಡ ಸಿಹಿ ನೀರಿನ ಸರೋವರ ಅಂತಾನೆ ಕರಿತೀವಿ. ಸೊ ನೆಕ್ಸ್ಟ್ ಸುಪೀರಿಯರ್ ಸರೋವರ ಕಂಡು ಬರುತ್ತೆ. ಇದು USA ಅಮೆರಿಕ ಭಾಗದಲ್ಲಿ ಕಂಡು ಬರುವಂತಹ ಒಂದು ಸರೋವರ ಸುಪೀರಿಯರ್ ಆಗಿರುತ್ತೆ. ಸೊ ಇದರ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಇಡೀ ಪ್ರಪಂಚದಲ್ಲೇ ಅತಿ ದೊಡ್ಡ ಸಿಹಿ ನೀರಿನ ಸರೋವರ ಯಾವುದು ಅಂತ ಕೇಳಿದ್ರೆ ಸುಪೀರಿಯರ್ ಸರೋವರ ಆನ್ಸರ್ ಮಾಡಬೇಕಾಗತ್ತೆ. ಓಕೆ, ಸೊ ನೆಕ್ಸ್ಟ್ ವಿಕ್ಟೋರಿಯಾ ಸರೋವರ ಎಲ್ಲಿ ಕಂಡು ಬರುತ್ತಪ್ಪ ಅಂದ್ರೆ ಇದು ಆಫ್ರಿಕಾ ಭಾಗದಲ್ಲಿ ಕಂಡು ಬರುವಂತಹ ಒಂದು ಸರೋವರವಾಗಿರುತ್ತೆ ವಿಕ್ಟೋರಿಯಾ. ನೆಕ್ಸ್ಟ್ ಬೈಕಲ್ ಸರೋವರ ಇದೆಯಲ್ಲ, ಇದು ಎಲ್ಲಿ ಕಂಡು ಬರುತ್ತಪ್ಪ ಅಂದ್ರೆ ರಷ್ಯಾದ ಸೈಬೀರಿಯಾ ಭಾಗದಲ್ಲಿ ಕಂಡು ಬರುತ್ತೆ. ರಾಷ್ಟ್ರ ಅಂತ ಕೇಳಿದಾಗ ರಷ್ಯಾಕ್ಕೆ ಸಂಬಂಧಿಸಿದಂತೆ. ಸೊ ಈ 4 ಸರೋವರದಲ್ಲಿ ಅತ್ಯಂತ ಆಳವಾದಂತಹ ಸರೋವರ ಯಾವುದು ಅಂತ ಕೇಳಿದಾಗ ಬೈಕಲ್ ಸರೋವರ ಇಡೀ ಪ್ರಪಂಚದಲ್ಲೇ ಅತಿ ಆಳವಾದಂತಹ ಒಂದು ಸರೋವರ ಅಂತ ಕರಿತೀವಿ. ರಾಷ್ಟ್ರವಾರು ನೋಡಿದಾಗ ರಷ್ಯಾದಲ್ಲಿ ಕಂಡು ಬರುವಂತದ್ದು. 7ನೇ ಕ್ವಶನ್ಗೆ ರೈಟ್ ಆನ್ಸರ್ ಯಾವ್ದಪ್ಪ ಅಂದ್ರೆ ಡಿ ರೈಟ್ ಆನ್ಸರ್ ಆಗಿದೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಕ್ವಶನ್ ನಂಬರ್ 8 ನೋಡಿ, ಯಾವ ಪರ್ವತ ಶ್ರೇಣಿಗಳು ಟೆಥೆಸ್ ಎನ್ನುವಂತಹ ಸಮುದ್ರವಿದ್ದಲ್ಲಿ ನಿರ್ಮಾಣವಾಗಿದೆ ಅಂತೇಳಿ ಕೇಳಿರುವಂತದ್ದು. ಸೊ ನೋಡಿ, ಇಲ್ಲಿ ಆಪ್ಷನ್ಸ್ ಅಲ್ಲಿ ಹಿಮಾಲಯ, ಅರಾವಳಿ, ಹಿಂದೂಕುಷ್ ಮತ್ತು ನೀಲಗಿರಿ ಅಂತ ಹೇಳಿ 4 ಆಪ್ಷನ್ಸ್ ಇದೆ. ಇದನ್ನ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಇದರ ಒಂದು ಹಿಸ್ಟ್ರಿಯನ್ನ ನಾವು ಸ್ಟಡಿ ಮಾಡೋದಾದ್ರೆ ನೋಡಿ, ಭೂಮಿ ಉಗಮವಾದಂತಹ ಸಂದರ್ಭದಲ್ಲಿ ಇದರಲ್ಲಿ 2 ಪಾರ್ಟ್ ಆಗಿ ನಾವು ಸ್ಟಡಿ ಮಾಡ್ತೀವಿ. ಒಂದು ಪ್ಯಾಂಜಿಯಾ ಅಂತ ಕರಿತಿದ್ರು, ಪ್ಯಾಂಜಿಯಾ. ಸೊ ಇನ್ನೊಂದು ಪ್ಯಾಂಥಲಾಸ್ ಅಂತೇಳಿ ಕರಿತಿದ್ವಿ. ಓಕೆ, ಪ್ಯಾಂಥಲಾಸ್ ಅಂದ್ರೆ ಸೊ ನೀರಿನಿಂದ ಕೂಡಿರುವಂತಹ ಭಾಗವನ್ನ ಪ್ಯಾಂಥಲಾಸ್ ಅಂತ ಕರಿತೀವಿ. ಭೂಭಾಗದಿಂದ ಕೂಡಿರುವಂತಹ ಭಾಗವನ್ನ ಪ್ಯಾಂಜಿಯಾ ಅಂತಾನೆ ಕರಿತಿದ್ವಿ. ಸೊ ನೋಡಿ, ಇಲ್ಲಿ ಇರುವಂತಹ ಒಂದು ಲ್ಯಾಂಡ್ ಏರಿಯಾವನ್ನ ನಾವು ಅಬ್ಸರ್ವ್ ಮಾಡಬಹುದು. ಇದರ ಸುತ್ತ ನೀರಿನ ಭಾಗವನ್ನ ನಾವು ನೋಡ್ತೀವಿ. ಸೊ ಇದನ್ನೇ ಮತ್ತೆ 2 ಪಾರ್ಟ್ ಆಗಿ ಡಿವೈಡ್ ಮಾಡ್ಕೊಂಡಾಗ ಈ ಭೂಖಂಡಗಳು ಅಲೆತವಾದಂತಹ ಸಂದರ್ಭದಲ್ಲಿ ಇವು ಮತ್ತೆ 2 ಪಾರ್ಟ್ ಆಗ್ತವೆ. ಸೊ ಮೇಲ್ಭಾಗ ಉತ್ತರದಲ್ಲಿರುವಂತಹ ಭಾಗವನ್ನ ಏನಂತ ಕರೀತಾರಪ್ಪ ಅಂದ್ರೆ ಲರೇಶಿಯಾ ಅಂತಾನೆ ಕರೀತಾರೆ, ಲರೇಶಿಯಾ. ಸೊ ದಕ್ಷಿಣದಲ್ಲಿರುವಂತಹ ಭಾಗವನ್ನ ಏನಂತ ಕರೀತಾರಪ್ಪ ಅಂದ್ರೆ ಗೋಂಡ್ವಾನಾ ಅಂತಾನೆ ಕರೆದ್ರು, ಗೋಂಡ್ವಾನಾ ಭೂಭಾಗ ಅಂತ ಕರೆದ್ರು. ಸೊ ನೋಡಿ, ಈ ಭಾಗದಲ್ಲಿ ಗೋಂಡ್ವಾನಾ ಭೂಭಾಗ ಏನ್ ಕಟ್ಟಾಯ್ತಲ್ಲ, ಸೊ ಈ ಭಾಗದಲ್ಲಿ ಯಾವ್ಯಾವ್ದು ಒಂದು ಕಾಂಟಿನೆಂಟ್ ಕಂಡು ಬರ್ತಾವೆ ಅಂತ ನೋಡಿದಾಗ ದಕ್ಷಿಣ ಅಮೆರಿಕ, ಆಫ್ರಿಕಾ ಮತ್ತು ಆಸ್ಟ್ರೇಲಿಯಾ, ಸೊ ಅಂಟಾರ್ಟಿಕಾ ಅಂತ ಹೇಳಿ ನಾವು ನೋಡ್ತೀವಿ. ಈ 4 ಭೂಭಾಗಗಳನ್ನ ನಾವು ಯಾವ ಭಾಗಕ್ಕೆ ಸೇರಿಸ್ತೀವಿ? ಗೋಂಡ್ವಾನಕ್ಕೆ ಸೇರಿಸ್ತೀವಿ. ಸೊ ನೆಕ್ಸ್ಟ್ ನೋಡಿ, ಈ ಗೋಂಡ್ವಾನಾ ಅಥವಾ ಆಫ್ರಿಕಾ ಭೂಭಾಗದಿಂದ ಕಟ್ಟಾಗಿ ಒಂದು ಪ್ಲೇಟ್ ಮೂವ್ ಆಗತ್ತೆ. ಅದನ್ನ ಇಂಡಿಯನ್ ಭೂಫಲಕ ಅಂತಾನೆ ಕರಿತೀವಿ, ಅಥವಾ ಭಾರತದ ಭೂಪಕ, ಇಂಡಿಯನ್ ಪ್ಲೇಟ್ ಅಂತಾನೆ ಕರಿತೀವಿ. ಸೊ ನೋಡಿ, ಇಂಡಿಯನ್ ಪ್ಲೇಟ್ ಇದೆಯಲ್ಲ, ಇಂಡಿಯನ್ ಪ್ಲೇಟ್. ಸೊ ಇಲ್ಲಿ ಇಂಡಿಯನ್ ಪ್ಲೇಟ್ ಇದೆ. ಸೊ ಇಂಡಿಯನ್ ಪ್ಲೇಟ್ ಈ ಭಾಗದಲ್ಲಿ ನೋಡ್ತೀವಿ. ಸೊ ಇಲ್ಲಿ ತೇತಿಸ್ ಎಂಬ ಸಮುದ್ರವಿದೆ. ಸೊ ಈ ತೇತಿಸ್ ಸಮುದ್ರದ ಮೇಲ್ಭಾಗದಲ್ಲಿ ಕಂಡು ಬರೋದೇ ಯಾವುದು ಕಂಡು ಬರುತ್ತಪ್ಪ ಅಂದ್ರೆ ಯುರೇಷಿಯನ್ ಪ್ಲೇಟ್ ಕಂಡು ಬರುತ್ತೆ, ಯುರೇಷಿಯನ್ ಪ್ಲೇಟ್.
ನೋಡಿ ಇಲ್ಲಿ ಇಂಡಿಯನ್ ಪ್ಲೇಟ್ ಇದೆ, ಇಲ್ಲಿ ಯುರೋಷಿಯನ್ ಪ್ಲೇಟ್ ಇದೆ. ಸೊ ಈ ಎರಡು ಪ್ಲೇಟ್ಗಳ ಘರ್ಷಣೆ ಉಂಟಾಗತ್ತೆ. ಆ ಘರ್ಷಣೆ ಉಂಟಾದಾಗ ಆ 33 ಸಮುದ್ರ ಏನಾಗತ್ತಪ್ಪ ಅಂದ್ರೆ ಬತ್ತೋಗಿ ಅದರಲ್ಲಿರುವಂತಹ ಸೆಡಿಮೆಂಟ್ ಎಲ್ಲವೂ ಕೂಡ ಏನಾಗತ್ತಪ್ಪ ಅಂದ್ರೆ ಮೇಲ್ಭಾಗಕ್ಕೆ ಬರ ಸ್ಟಾರ್ಟ್ ಆಗುತ್ತೆ. ನೋಡಿ ಇವೆರಡು ಒತ್ತದ ನಂತರದಲ್ಲಿ ಆಟೋಮೆಟಿಕಲಿ ಅಲ್ಲಿದ್ದಂತಹ ಸೆಡಿಮೆಂಟ್ಗಳು ಮೇಲ್ ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಮೇಲ್ ಬಂದು ಏನಾಗತ್ತಪ್ಪ ಅಂದ್ರೆ ಪರ್ವತಗಳಾಗಿ ನಿರ್ಮಾಣವಾಗತ್ತೆ. ಸೊ ಇಂತಹ ಒಂದು ಪರ್ವತ ಯಾವುದು ಅಂತ ಹೇಳಿ ಇಲ್ಲಿ ಕ್ವಶನ್ ಕೇಳಿದಾನೆ. ಸೊ ಈ ಭಾಗದಲ್ಲಿ ನಿರ್ಮಾಣವಾದಂತಹ ಒಂದು ಪರ್ವತವೇ ಹಿಮಾಲಯ ಪರ್ವತ ಅಂತ ಕರಿತೀವಿ. ಓಕೆ, 33 ಸಮುದ್ರದ ಭಾಗದಲ್ಲಿ ಇರುವಂತಹ ಒಂದು ಪರ್ವತ ಯಾವುದಾಗಿದೆಯಪ್ಪ ಅಂದ್ರೆ ಹಿಮಾಲಯ ಪರ್ವತ. ಇದು ಇತ್ತೀಚೆಗೆ ನಿರ್ಮಾಣವಾಗಿರೋದ್ರಿಂದ ಇದನ್ನ ನವಮಡಿಕೆ ಪರ್ವತ ಅಂತಾನೆ ನಾವು ಕರಿತೀವಿ. ಯಂಗ್ ಫೋಲ್ಡ್ ಮೌಂಟೇನ್ ಅಂತಾನೆ ಕರಿತೀವಿ ಹಿಮಾಲಯವನ್ನ. ಸೊ ಇದು ಹಿಮಾಲಯದ ಬಗ್ಗೆ ನಮಗೆ ಗೊತ್ತಿರಬೇಕಾಗುತ್ತೆ. 33 ಜಾಗದಲ್ಲಿ ಇರೋದೇ ಹಿಮಾಲಯ ಪರ್ವತ, ರೈಟ್. ಸೊ ಅರಾವಳಿ ಪರ್ವತ ಇಡೀ ಪ್ರಪಂಚದಲ್ಲೇ ಅತಿ ಹಳೆಯದಾದಂತಹ ಒಂದು ಪರ್ವತ ಅಂತ ಕರಿತೀವಿ ಅರಾವಳಿಯನ್ನ. ಇದು ಕೂಡ ಒಂದು ಫೋಲ್ಡ್ ಮೌಂಟೇನ್ ಆಗುತ್ತೆ, ಮಡಿಕೆ ಪರ್ವತ ಕೆಟಗರಿಯಲ್ಲಿ ನಾವು ನೋಡಬಹುದು. ಸೊ ಭಾರತದಲ್ಲಿ ಕಂಡು ಬರುವಂತದ್ದು. ಸೊ ಹಿಂದೂ ಕುಶ್ ಪರ್ವತ ಇದೆಯಲ್ಲ, ಇದು ಅಫ್ಘಾನಿಸ್ತಾನ ಭಾಗದಲ್ಲಿ ಕಂಡುಬರುತ್ತೆ. ಹಾಗೆ ಇದರ ಏರಿಯಾ ಪಾಕಿಸ್ತಾನದಲ್ಲೂ ಕೂಡ ನಾವು ನೋಡ್ತೀವಿ. ಹಿಂದೂ ಕುಶ್ ಅಂದ್ಕೂಡಲೇ ನಾವು ನೇರವಾಗಿ ಅಫ್ಘಾನಿಸ್ತಾನ ಅಂತ ಹೇಳಿ ಆನ್ಸರ್ ಮಾಡಬಹುದು. ಸೊ ನೀಲಗಿರಿ ಪರ್ವತ ಇದು ತಮಿಳುನಾಡು ರಾಜ್ಯದಲ್ಲಿ ಕಂಡು ಬರುವಂತಹ ಪ್ರಮುಖ ಪರ್ವತ ಶ್ರೇಣಿ ಆಗಿರುತ್ತೆ. ಸೊ ಕೇಳಿರುವಂತಹ ಕ್ವಶನ್ಗೆ ಆನ್ಸರ್ ಅಂತ ನೋಡಿದಾಗ ಎ ರೈಟ್ ಆನ್ಸರ್ ಆಗಿದೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಓಕೆ, ಈಗ 9ನೇ ಕ್ವಶನ್ ಅನ್ನ ನೋಡೋಣ. ಕರ್ನಾಟಕದಲ್ಲಿ ಈ ಕೆಳಗಿನವುಗಳಲ್ಲಿ ಪಶ್ಚಿಮದ ಕಡೆಗೆ ಹರಿಯುವ ನದಿ ಯಾವುದು ಅಲ್ಲ ಅಂತೇಳಿ ಕ್ವಶನ್ ಕೊಟ್ಟಿರೋದು. ಇಲ್ಲಿ ಮಿಸ್ ಆಗಿದೆ, ಅಲ್ಲ ಅಂತೇಳಿ ನಾವು ನೋಡ್ಬೇಕಾಗತ್ತೆ. ಸೊ ನೋಡಿ, ಇಲ್ಲಿ ನಾವು ಪಶ್ಚಿಮಕ್ಕೆ ಹರಿಯುವಂತಹ ನದಿಗಳನ್ನ ನಮ್ಮ ರಾಜ್ಯವಾರು ನೋಡ್ತಾ ಹೋಗೋದಾದ್ರೆ ಕರ್ನಾಟಕದ ಒಂದು ಮ್ಯಾಪ್ ಅನ್ನ ನಾವು ತಿಳ್ಕೊಂಡಿರ್ಬೇಕಾಗತ್ತೆ. ಸೊ ಕರ್ನಾಟಕದ ನಕ್ಷೆಯನ್ನ ಇಟ್ಕೊಂಡು ನಾವು ಮಾತಾಡ್ತಾ ಹೋಗೋದಾದ್ರೆ ಇಲ್ಲಿ ನದಿಗಳ ಒಂದು ಪರಿಚಯ ನಮಗೆ ಕ್ಲಿಯರ್ ಆಗಿ ಸಿಗತ್ತೆ. ಸೊ ನೋಡಿ, ಓವರ್ ಆಲ್ ಆಗಿ ಕರ್ನಾಟಕ ಅನ್ಕೊಳ್ಳೇನೆ ಇಲ್ಲಿ ಪಶ್ಚಿಮ ಘಟ್ಟ ಭಾಗದಿಂದ ಸೊ ಈ ಭಾಗದಲ್ಲಿ ಹರಿಯುವಂತಹ ನದಿಗಳನ್ನ ನಾವು ಪೂರ್ವಕ್ಕೆ ಹರಿಯುವಂತಹ ನದಿಗಳು ಅಂತ ಕರಿತೀವಿ. ಅಂದ್ರೆ ಪೂರ್ವಕ್ಕೆ ಹರಿತಾ ಇರುವಂತಹ ನದಿಗಳು ಎಲ್ಲಿಗೆ ಬಂದು ಸೇರ್ತವೆ? ಇವು ಬಂಗಾಳ ಕೊಲ್ಲಿಗೆ ಬಂದು ಸೇರುವಂತಹ ಒಂದು ನದಿ ವ್ಯವಸ್ಥೆ ಆಗಿರುತ್ತೆ. ಸೊ ಹಾಗೆ ನೋಡಿ, ಪಶ್ಚಿಮ ಘಟ್ಟಗಳಲ್ಲಿ ಹುಟ್ಟಿ ಅರಬ್ಬಿ ಸಮುದ್ರವನ್ನ ಸೇರುವಂತಹ ನದಿಗಳನ್ನ ನಾವು ಏನಂತ ಕರಿತೀವಪ್ಪ ಅಂದ್ರೆ ಪಶ್ಚಿಮಕ್ಕೆ ಹರಿಯುವಂತಹ ನದಿಗಳು ಅಂತಾನೆ ನಾವು ಕರಿತೀವಿ. ಪಶ್ಚಿಮ ಘಟ್ಟಗಳಲ್ಲಿ ಹುಟ್ಟುತ್ತವೆ, ಅರಬ್ಬಿ ಸಮುದ್ರಕ್ಕೆ ಬಂದು ಜಾಯಿನ್ ಆಗುವಂತಹ ಒಂದು ರಿವರ್ ಸಿಸ್ಟಮ್ ಅನ್ನ ನಾವು ನೋಡಬಹುದು. ಸೊ ಎರಡು ನದಿ ವ್ಯವಸ್ಥೆಗಳು ನಮ್ಮ ರಾಜ್ಯದಲ್ಲಿ ಕಂಡುಬರ್ತವೆ. ಪೂರ್ವಕ್ಕೆ ಹರಿಯುವಂತಹ ನದಿಗಳು, ಪಶ್ಚಿಮಕ್ಕೆ ಹರಿಯುವಂತಹ ನದಿಗಳು. ಸೊ ಪೂರ್ವಕ್ಕೆ ಹರಿಯುವಂತಹ ನದಿಗಳಲ್ಲಿ ಇಂಪಾರ್ಟೆಂಟ್ ಆಗಿರುವಂತಹದನ್ನ ನೋಡಿದಾಗ ಕಾವೇರಿ ನದಿ ಆಗಿರ್ಬೋದು, ಕೃಷ್ಣಾ ನದಿ ಪ್ರಮುಖ ಪಾತ್ರವನ್ನು ವಹಿಸುತ್ತವೆ. ಆದ್ರೆ ಪಶ್ಚಿಮಕ್ಕೆ ಹರಿಯುವಂತಹ ನದಿಗಳನ್ನ ನಾವು ರಾಜ್ಯದಲ್ಲಿ ನೋಡ್ತಾ ಹೋಗೋದಾದ್ರೆ ನೋಡಿ, ಟಾಪ್ ಇಂದ 1 by 1 ಈ ಪಾಯಿಂಟ್ ಇಂದ ಹಿಡಿದು ಈ ಪಾಯಿಂಟ್ ವರೆಗೆ, ಸೊ ಈ ಕಾರವಾರ ಭಾಗದಿಂದ ಅಪ್ ಟು ಮಂಗಳೂರಿನವರೆಗೂ ಯಾವ ನದಿಗಳು ಬರ್ತಾವಂತ ನೋಡಿದಾಗ ಸೊ ಮೊದಲನೇ ನದಿಯಾಗಿ ನಾವು ತೆಗೆದುಕೊಂತೀವಿ ರಿವರ್ ಕಾಳಿ ಕಂಡು ಬರುತ್ತೆ. ಸೊ ನೆಕ್ಸ್ಟ್ ಗಂಗವಳ್ಳಿ ಅಂತ ಹೇಳಿ ಕಂಡು ಬರುತ್ತೆ, ಗಂಗವಳ್ಳಿ ಅಥವಾ ಇದನ್ನ ಬೇಡ್ತಿ ನದಿ ಅಂತಾನೆ ನಾವು ಕರಿತೀವಿ. ಸೊ ಮೂರನೇ ನದಿ ಅಘನಾಸಿನಿ ಕಂಡು ಬರುತ್ತೆ, ಅಘನಾಸಿನಿ ನದಿ ಕಂಡು ಬರುತ್ತೆ. ಸೊ ನಾಲ್ಕನೇ ನದಿ ಕಂಡು ಬರುವಂತದ್ದು ಶರಾವತಿ ನದಿಯನ್ನ ನೋಡ್ಬೋದು, ಶರಾವತಿ ನದಿ ಕಂಡು ಬರುತ್ತೆ. ಸೊ ನೆಕ್ಸ್ಟ್ 5ನೇ ನದಿ ನೋಡ್ತೀವಿ ಚಕ್ರ ನದಿ ಅಂತ ಕಂಡು ಬರುತ್ತೆ. ಸೊ 6ನೇದು ವರಾಹಿ ನದಿನೂ ಸಹ ನಾವು ನೋಡ್ಬೋದು. ಸೊ 7ನೇದು ನದಿಯಾಗಿ ನಾವು ಉದ್ಯಾವರ ನದಿ ಅಂತಾನೆ ಕರಿತೀವಿ, ಉದ್ಯಾವರ. ಸೊ 8ನೇ ಇಂಪಾರ್ಟೆಂಟ್ ನದಿ ಯಾವ್ದಪ್ಪ ಅಂದ್ರೆ ನೇತ್ರಾವತಿ ನದಿಗಳು ಕಂಡು ಬರುತ್ತೆ. ಸೊ ಇವೆಲ್ಲಾ ನದಿಗಳು ಯಾವ ದಿಕ್ಕಿಗೆ ಹರಿತಾ ಇರುವಂತಹ ನದಿಗಳು ಅಂತ ಕರಿತೀವಿ? ಪಶ್ಚಿಮಕ್ಕೆ ಹರಿತಾ ಇರುವಂತಹ ಒಂದು ನದಿಗಳ ಪಟ್ಟಿಯಲ್ಲಿ ನಾವು ನೋಡ್ತೀವಿ. ಸೊ ಇಲ್ಲಿ ಕೊಟ್ಟಿರುವಂತಹ ಆಪ್ಷನ್ಸ್ ಅಲ್ಲಿ ನೋಡಿದಾಗ ಪಶ್ಚಿಮದ ಕಡೆಗೆ ಹರಿಯುವ ನದಿ ಯಾವುದು ಅಲ್ಲ ಅಂತೇಳಿ ಕೊಟ್ಟಿರ್ತಾನೆ. ಸೊ ಇದರಲ್ಲಿ ನೋಡಿದಾಗ ಕಾಳಿ ನದಿ ಹರಿತಾ ಇರುವಂತದ್ದು ಪಶ್ಚಿಮ ದಿಕ್ಕಿಗೆ ಹರಿತಾ ಇದೆ, ಹಾಗೆ ಶರಾವತಿನೂ ಕೂಡ ಪಶ್ಚಿಮ ದಿಕ್ಕಿಗೆ ಹರಿತಾ ಇದೆ. ಸೊ ಅಘನಾಸಿನೂ ಕೂಡ ಯಾವ ದಿಕ್ಕಿಗೆ ಹರಿತಾ ಇದೆ? ಪಶ್ಚಿಮ ದಿಕ್ಕಿಗೆ ಹರಿತಾ ಇದೆ. ಸೊ ಒಂದು ನದಿ ಮಾತ್ರ ಪಶ್ಚಿಮ ದಿಕ್ಕಿಗೆ ಹರಿತಾ ಇಲ್ಲ, ಅದು ಯಾವುದು ಅಂತ ಕೇಳಿದಾಗ ಲಕ್ಷ್ಮಣ ತೀರ್ಥ. ಇದು ಯಾವ ಸೈಡ್ ಅಲ್ಲಿ ಹರಿಯತ್ತಪ್ಪ ಅಂದ್ರೆ ಪೂರ್ವ ದಿಕ್ಕಿಗೆ ಹರಿತಾ ಇರುವಂತಹ ಒಂದು ನದಿ ಅಂತಾನೆ ನಾವು ಕರಿತೀವಿ. ಸೊ ಹಾಗಾದ್ರೆ ಇಲ್ಲಿ ನೋಡಿ, ಲಕ್ಷ್ಮಣ ತೀರ್ಥ ನದಿ ಯಾವ ನದಿಯ ಉಪನದಿ ಅಂತ ಕೇಳಿದ್ರೆ ಇದು ಕಾವೇರಿ ನದಿಯ ಉಪನದಿ ಆಗಿರುತ್ತೆ, ಕಾವೇರಿ ನದಿ. ಯಾಕಂದ್ರೆ ಕಾವೇರಿ ನದಿ ಪೂರ್ವದ ಕಡೆ ಹರಿಯೋದ್ರಿಂದ ಸೊ ಈ ಒಂದು ಲಕ್ಷ್ಮಣ ತೀರ್ಥ ನದಿನೂ ಸಹ ಕಾವೇರಿ ನದಿಗೆ ಜಾಯಿನ್ ಆಗತ್ತೆ. ಇದು ಕೂಡ ಯಾವ ದಿಕ್ಕಿಗೆ ಹರಿತಾ ಇರದೆ ಪೂರ್ವಕ್ಕೆ ಹರಿಯುವಂತಹ ನದಿಗಳ ಪಟ್ಟಿಯಲ್ಲಿ ನಾವು ನೋಡಬಹುದು. ಸೊ ಇಲ್ಲಿ ಕೇಳಿರುವಂತಹ ಕ್ವಶನ್ಗೆ ಆನ್ಸರ್ ಯಾವ್ದಾಗಿರುತ್ತಪ್ಪ ಅಂದ್ರೆ ಡಿ ಅನ್ನೋದು ರೈಟ್ ಆನ್ಸರ್ ಆಗಿದೆ.
ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 10ಗೆ ಹೋಗೋಣ. ನೋಡಿ, ಭಾರತ, ಚೀನಾ ಮತ್ತು ಮಯನ್ಮಾರ್ 3 ದೇಶಗಳ ಸಂಧಿಸುವ ಸ್ಥಾನದಲ್ಲಿ ರೂಪಿತವಾದ ಪರ್ವತ ಕಣಿವೆ ಯಾವುದು ಅಂತ ಹೇಳಿ ಕೇಳಿರುವಂತಹ ಕ್ವಶನ್ಸ್ ಇದೆ. ಸೊ ನಾಥುಲಾ ಪಾಸ್ ಅಂತ ಹೇಳಿ ಕಂಡು ಬರುತ್ತೆ, ಜಿಲಿಪ್ಲಾ ಪಾಸ್ ಅಂತ ನೋಡ್ತೀವಿ, ಮತ್ತೆ ಬೋಮ್ಡಿಲಾ ಪಾಸ್ ಅಂತ ಕರಿತೀವಿ, ಡಿಪು ಪಾಸ್ ಅಂತ ಹೇಳಿ ನೋಡ್ತೀವಿ. ಸೊ ಇದರಲ್ಲಿ ನಾಥುಲಾ ಪಾಸ್ ಇದೆಯಲ್ಲ, ಇದು ಸಿಕ್ಕಿಂ ಪ್ಲಸ್ ಟಿಬೆಟ್ ನ ನಡುವೆ ಕಂಡು ಬರುವಂತಹ ಒಂದು ಪಾಸ್ ಆಗಿರುತ್ತೆ, ನಾಥುಲಾ ಪಾಸ್ ಅಂತಾನೆ ನಾವು ಕರಿತೀವಿ. ಸೊ ನೆಕ್ಸ್ಟ್ ಜಿಲೇಪ್ಲಾ ಪಾಸ್, ಇದು ಸಹ ಸಿಕ್ಕಿಂ ಮತ್ತು ಟಿಬೆಟ್ ನ ನಡುವೆ ಕಂಡು ಬರುವಂತಹ ಒಂದು ಪಾಸ್ ಆಗಿರುತ್ತೆ. ನೆಕ್ಸ್ಟ್ ಬೋಮ್ಡಿಲಾ ಪಾಸ್ ಅನ್ನ ನಾವು ನೋಡ್ಬೇಕಾಗತ್ತೆ, ಇದು ಅರುಣಾಚಲ ಪ್ರದೇಶದಲ್ಲಿ ಕಂಡು ಬರುವಂತಹ ಒಂದು ಪಾಸ್ ಆಗಿರುತ್ತೆ. ಸೊ ಇಲ್ಲಿ ಡಿಂಪು ಪಾಸ್ ಅಂತ ಏನ್ ಕರಿತೀವಲ್ಲ, ಈ ಪಾಸು ಯಾವ 3 ಒಂದು ರಾಷ್ಟ್ರಗಳ ನಡುವೆ ಕಂಡು ಬರುತ್ತಪ್ಪ ಅಂದ್ರೆ ಭಾರತ, ಚೀನಾ ಮತ್ತು ಮಯನ್ಮಾರ್ ನಡುವೆ ಕಂಡು ಬರುತ್ತೆ. ಸೊ ಇಲ್ಲಿ ಮ್ಯಾಪ್ ಅನ್ನ ನಾವು ಅಬ್ಸರ್ವ್ ಮಾಡ್ತಾ ಬರ್ಬೋದು. ಸೊ ಹೇಗೆ ಇಲ್ಲಿ ಕಂಡು ಬರುತ್ತೆ ಅಂತ ಹೇಳಿ ನೋಡಿದಾಗ, ಸೊ ಈ ಪಾರ್ಟ್ ಅಲ್ಲಿ ನಾವು ಇಂಡಿಯಾದ ನಕ್ಷೆಯಲ್ಲಿ ನಾವು ನೋಡ್ಬೋದು. ಸೊ ನೋಡಿ, ಈ ಪಾಯಿಂಟ್ ಅಲ್ಲಿ ಬಂದಾಗ ಸೊ ಇಲ್ಲಿ ಎಂಡ್ ಆಗತ್ತೆ, ಈ ಕಡೆ ಬರುತ್ತೆ ಚೀನಾ ರಾಷ್ಟ್ರ ಕಂಡು ಬರುತ್ತೆ. ಸೊ ಈ ಭಾಗದಲ್ಲಿ ಮಯನ್ಮಾರ್ ರಾಷ್ಟ್ರ ಇದೆ, ಇದು ಚೀನಾ. ಸೊ ಈ ಭಾಗದಲ್ಲಿ ಮಯನ್ಮಾರ್ ಅನ್ನ ನೋಡ್ತೀವಿ. ಸೊ ಇದು ಭಾರತ ಆಗಿರುತ್ತೆ. ಸೊ ಈ 3 ರಾಷ್ಟ್ರಗಳ ಭಾಗದಲ್ಲಿ ಕಂಡು ಬರುವಂತಹ ಒಂದು ಪಾಸ್ ಯಾವ್ದಪ್ಪ ಅಂದ್ರೆ ಡಿಪು ಪಾಸ್ ಅಂತಾನೆ ಕರಿತೀವಿ. ಕೇಳಿರೋ ಕ್ವಶನ್ಗೆ ಆನ್ಸರ್ ಅಂತ ನೋಡಿದಾಗ ಡಿ ಅನ್ನೋದು ರೈಟ್ ಆನ್ಸರ್ ಆಗಿದೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಕ್ವಶನ್ ನಂಬರ್ 11. ನೋಡಿ, ಕರ್ನಾಟಕದ ಯಾವ ಸ್ಥಳವನ್ನು ಭಾರತ ದೇಶದ ಕಾಫಿ ಬೆಳೆಯುವ ಜನ್ಮಸ್ಥಳ ಎಂದು ಕರೆಯಲಾಗುತ್ತದೆ ಅಂತೇಳಿ ಪ್ರಶ್ನೆ ಕೇಳಿದ್ದಾನೆ. ಅಂದ್ರೆ ಫಸ್ಟ್ ಕಾಫಿ ಬೆಳೆ ಪ್ರಾರಂಭವಾಗಿದ್ದು ಯಾವ ಸ್ಥಳದಲ್ಲಿ ಅಂತ ಕೇಳಿದ್ದಾನೆ. ಸೊ ಇದಕ್ಕೆ ರೈಟ್ ಆನ್ಸರ್ ಅಂತ ನೋಡಿದಾಗ ಚಿಕ್ಕಮಗಳೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಕಾಫಿ ಉತ್ಪಾದನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಸೊ ಈ ಕಾಫಿ ಉತ್ಪಾದನೆ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದು ಯಾರು ಅಂತ ಕೇಳಿದಾಗ ಬಾಬಾ ಬುಡನ್ ಎನ್ನುವಂತಹ ಒಬ್ಬ ಮುಸ್ಲಿಂ ಸಂತರು ಏನ್ ಮಾಡ್ತಾರಪ್ಪ ಅಂದ್ರೆ ಇಲ್ಲಿ ಯೆಮೆನ್ ನಿಂದ ಕಾಫಿ ಬೀಜವನ್ನ ತರ್ತಾರೆ. ಯೆಮೆನ್ ನಿಂದ ಕಾಫಿ ಬೀಜವನ್ನ ತಂದು ಈ ಬಾಬಾ ಬುಡನ್ಗಿರಿ ಬೆಟ್ಟದ ಭಾಗದಲ್ಲಿ ಬಿತ್ತನೆಯನ್ನ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಈ ಪ್ಲೇಸ್ ಅನ್ನ ಬಾಬಾ ಬುಡನ್ಗಿರಿ ಅಂತಾನೆ ಕರಿತೀವಿ. ಇದರ ಮೊದಲ ಹೆಸರು ಅಂತ ನೋಡಿದಾಗ ಚಂದ್ರದ್ರೋಣ ಪರ್ವತ ಅಂತಾನೆ ಕರಿತೀವಿ ಬಾಬಾ ಬುಡನ್ಗಿರಿಯನ್ನ. ಸೊ ಈ ಬಾಬಾ ಬುಡನ್ಗಿರಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಕಾಫಿ ಬಿತ್ತನೆ ಮಾಡಿ ಅಲ್ಲಿ ಬೆಳೆಯನ್ನ ಪ್ರಾರಂಭಿಸಿರೋದ್ರಿಂದ ಇದನ್ನ ಭಾರತ ದೇಶದ ಕಾಫಿ ಬೆಳೆಯುವ ಜನ್ಮಸ್ಥಳ ಅಂತಾನೆ ಕರಿತೀವಿ. ಅಷ್ಟೇ ಅಲ್ಲದೆ ಭಾರತದಲ್ಲಿ ಅತಿ ಹೆಚ್ಚು ಕಾಫಿಯನ್ನ ಉತ್ಪಾದನೆ ಮಾಡುವಂತಹ ಒಂದು ರಾಜ್ಯವಾರು ನೋಡ್ತಾ ಹೋದಾಗ ಕರ್ನಾಟಕ ಅನ್ನೋದು ಮೊದಲನೇ ಸ್ಥಾನದಲ್ಲಿ ಇರೋದನ್ನ ನಾವು ನೋಡಬಹುದು. ಓಕೆ, ಸೊ ಕೇಳಿರೋ ಕ್ವಶನ್ಗೆ ಎ ಅನ್ನೋದು ರೈಟ್ ಆನ್ಸರ್ ಆಗಿರುತ್ತೆ. ಆದ್ರಿಂದ ಚಿಕ್ಕಮಗಳೂರನ್ನ ಲ್ಯಾಂಡ್ ಆಫ್ ಕಾಫಿ ಅಂತಾನೆ ಕರಿತೀವಿ, ಅಥವಾ ಕಾಫಿಯ ನಾಡು ಅಂತಾನು ಕೂಡ ನಾವು ಕರಿಬಹುದು. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೋಡಿ, ತುಂಗಾ ಮೇಲ್ದಂಡೆ ನೀರಾವರಿ ಯೋಜನೆಯು ಈ ಕೆಳಗಿನ ಯಾವ ಜಿಲ್ಲೆಗಳಿಗೆ ನೀರನ್ನ ಪೂರೈಸುತ್ತದೆ ಅಂತೇಳಿ ಕ್ವಶನ್ ಕೇಳಿದ್ದಾರೆ. ಸೊ ಇಲ್ಲಿ ನೇರವಾಗಿ ನಮಗೆ ಗೊತ್ತಾಗುತ್ತೆ ತುಂಗಾ ಮೇಲ್ದಂಡೆ ಯೋಜನೆ ಅನ್ನೋದು ಎಲ್ಲ ಆಗಿರೋದು ಅಪ್ಪ ಅಂದ್ರೆ ತುಂಗಾ ನದಿಗೆ ಆಗಿರುವಂತಹ ಒಂದು ಪ್ರಾಜೆಕ್ಟ್ ಆಗಿರುತ್ತೆ. ಸೊ ಈ ತುಂಗಾ ನದಿಗೆ ಆಗಿರುವಂತಹ ಒಂದು ಪ್ರಾಜೆಕ್ಟ್ ಅನ್ನ ನಾವು ಎಲ್ಲಿ ನೋಡ್ತೀವಪ್ಪ ಅಂದ್ರೆ ಗಾಜನೂರು ಬಳಿ ಒಂದು ಜಲಾಶಯನ ನಿರ್ಮಾಣ ಮಾಡಿಕೊಂಡು ಈ ಒಂದು ಪ್ರಾಜೆಕ್ಟ್ ಅನ್ನ ನೋಡ್ತೀವಿ. ಸೊ ಇದರ ಅಡಿಯಲ್ಲಿ ಯಾವ್ಯಾವ ಜಿಲ್ಲೆಗಳಿಗೆ ನೀರನ್ನ ಪೂರೈಸಲಾಗತ್ತೆ ಅಂತ ಕೇಳಿದಾಗ ನೋಡಿ, ಶಿವಮೊಗ್ಗ ಜಿಲ್ಲೆಗೆ ನೀರನ್ನ ಪೂರೈಸಲಾಗತ್ತೆ, ಹಾಗೆ ದಾವಣಗೆರೆ ಜಿಲ್ಲೆ ಜೊತೆಗೆ ಹಾವೇರಿ ಜಿಲ್ಲೆಗೆ ನೀರನ್ನ ಪೂರೈಸಲಾಗತ್ತೆ. ತುಂಗಾ ಮೇಲ್ದಂಡೆ ಯೋಜನೆ ಸಂಬಂಧಿಸಿರುವಂತಹ ಜಿಲ್ಲೆ ಅಂತ ಕೇಳಿದಾಗ 3ನೇದು ರೈಟ್ ಆನ್ಸರ್ ಆಗಿದೆ. ಓಕೆ ಫ್ರೆಂಡ್ಸ್, ಇಲ್ಲಿವರೆಗೂ ಕೂಡ ಕೆಲವೊಂದು ಇಂಪಾರ್ಟೆಂಟ್ ಆಗಿರುವಂತಹ FDA ಎಕ್ಸಾಮ್ ಅಲ್ಲಿ ಕೇಳಿರುವಂತಹ ಜಿಯೋಗ್ರಫಿ ರಿಲೇಟೆಡ್ ಕ್ವಶನ್ಸ್ಗಳ ಬಗ್ಗೆ ಅನಾಲಿಸಿಸ್ ಅನ್ನ ಮಾಡಿದ್ದೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಕಾಮೆಂಟ್ ಅನ್ನು ಮಾಡಿ, ನಿಮ್ಮ ಫ್ರೆಂಡ್ಸಿಗೂ ಕೂಡ ಇದನ್ನ ಶೇರ್ ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ಕಾನ್ಸೆಪ್ಟ್ ಅನ್ನ ಇಲ್ಲಿಗೆ ಮುಗಿಸ್ತೀನಿ. ವಂದನೆಗಳು.